ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಗ್ನಿಸಾಕ್ಷಿ ಭಾಗ 9. ಸೀತಮ್ಮ ಬಂದಾಗಿನಿಂದ ಗಾನವಿ ಬಾಗಿಲು ತೆರೆಯುವವರೆಗೂ ಶಾಂಭವಿ ಕದ್ದು ಮುಚ್ಚಿ ನೋಡುತ್ತಿರುತ್ತಾಳೆ. ಹೊರಗೆ ಬಂದು ಬಾಗಿಲು ತೆಗೆದ ಗಾನವಿಯ ರೂಪವನ್ನು ನೋಡಿ ಶಾಂಭವಿ ಒಮ್ಮೆಲೇ ಅವಕ್ಕಾಗುತ್ತಾಳೆ. ಇದೇನು, ಇವರಿಬ್ಬರ ನಡುವೆ ಏನೂ ನಡೆಯಬಾರದು ಎಂದು ನಾನು ಹಾಲಿನಲ್ಲಿ ನಿದ್ರೆ ಮಾತ್ರೆ ಬೆರೆಸಿಕೊಟ್ಟಿದ್ದೆನಲ್ಲ. ಅವರು ಅದನ್ನು ಕುಡಿದು ಮಂಪರಿನಲ್ಲಿ ನಿದ್ರಿಸಬೇಕಿತ್ತು. ಆದರೆ ಗಾನವಿ ರೂಪ ಏಕೆ ಹೀಗಿದೆ? ಏನಾಯಿತು? ನನ್ನ ಯೋಜನೆ ವಿಫಲವಾಯಿತೆ? ಇವರಿಬ್ಬರ ನಡುವೆ ಎಲ್ಲವೂ ನಡೆದು ಹೋಯಿತೆ ಎಂದು ಶಾಂಭವಿ ಪಶ್ಚಾತ್ತಾಪ ಪಡುತ್ತಾಳೆ. ಸೀತಮ್ಮನನ್ನು ಕಳುಹಿಸಿ ಒಳಗೆ ಬಂದ ಗಾನವಿಯೊಂದಿಗೆ, ಆದಿ, ಗುಡ್, ಹೀಗೆಯೇ ಎಲ್ಲರ ಮುಂದೆ ನಟಿಸು. ಯಾರಿಗೂ ನಮ್ಮ ನಡುವೆ ಏನು ನಡೆದಿದೆ ಎಂದು ತಿಳಿಯಬಾರದು. ಈಗ ಹೋಗಿ ಇದನ್ನೆಲ್ಲ ಸ್ವಚ್ಛಗೊಳಿಸು. ಗ್ರಾನಿ ಕರೆದಂತಿದೆ, ಕೆಳಗೆ ಹೋಗು. ನಂತರ ನನಗೆ ಪ್ರೋಟೀನ್ ಶೇಕ್ ತೆಗೆದುಕೊಂಡು ಬಾ ಎಂದು ಹೇಳಿ ತಾನು ವ್ಯಾಯಾಮ ಮಾಡಲು ಜಿಮ್ ಕೋಣೆಗೆ ಹೋಗುತ್ತಾನೆ ಆದಿ. ಸರಿ ಎಂದು ತಲೆ ಆಡಿಸಿ ಅಲ್ಲಿಂದ ಹೋಗುತ್ತಾಳೆ. ಆದಿ ಹೋದ ಕೂಡಲೇ ಕೋಣೆಯನ್ನೆಲ್ಲ ಸ್ವಚ್ಛಗೊಳಿಸಿ ಫ್ರೆಶ್ ಆಗಲು ವಾಶ್ರೂಮ್ಗೆ ಹೋಗುತ್ತಾಳೆ. ಒಳಗೆ ಹೋದ ಗಾನವಿ ಸ್ನಾನ ಮಾಡಲು ಶವರ್ ಆನ್ ಮಾಡಿದಾಗ ಉಗುರು ಬೆಚ್ಚಗಿನ ನೀರು ಮೈಮೇಲೆ ಬೀಳುತ್ತಿದ್ದರೆ, ಆ ನೀರಿಗೆ ಮೈಕೈ ನೋವು ತಿಳಿಯುತ್ತಿದ್ದರೆ, ಆ ನೋವಿಗಿಂತ ರಾತ್ರಿ ಆದಿ ಆಡಿದ ಮಾತುಗಳೇ ಹೆಚ್ಚು ನೋವುಂಟು ಮಾಡುತ್ತವೆ. ತನ್ನ ಕಣ್ಣೀರನ್ನು ಮೇಲಿಂದ ಬೀಳುವ ಶವರ್ ನೀರಿನಲ್ಲಿ ಬೆರೆಸುತ್ತಾಳೆ ಗಾನವಿ. ಅರ್ಧ ಗಂಟೆಯವರೆಗೆ ಸತತವಾಗಿ ಅತ್ತ ನಂತರ ಇನ್ನು ತನ್ನ ಜೀವನ ಇಷ್ಟೇ ಎಂದು ಮನಸ್ಸಿನಲ್ಲಿ ಅಂದುಕೊಂಡು, ಅಷ್ಟರಲ್ಲೇ ಅರುಂಧತಿ ಅವರು ಕೆಳಗೆ ಬರಲು ಹೇಳಿದ್ದು ನೆನಪಾಗಿ ತನ್ನ ಸ್ನಾನ ಮುಗಿಸಿ ಹೊರಗೆ ಬರುತ್ತಾಳೆ. ಹೊರಗೆ ಬಂದ ಗಾನವಿ, ಅರುಂಧತಿ ಅವರು ತನಗಾಗಿ ಎಷ್ಟೇ ಸೀರೆಗಳನ್ನು ಕೊಡಿಸಿದ್ದರೂ ಅವುಗಳನ್ನು ತೆಗೆದುಕೊಳ್ಳದೆ ತನ್ನ ಊರಿನಿಂದ ತಂದಿದ್ದ ಲಗೇಜನ್ನು ನಿನ್ನೆಯೇ ಸೀತಮ್ಮ ಆದಿ ಕೋಣೆಯಲ್ಲಿ ಇಟ್ಟಿದ್ದರಿಂದ ಅದರಲ್ಲಿ ಒಂದು ಸೀರೆಯನ್ನು ತೆಗೆದುಕೊಳ್ಳುತ್ತಾಳೆ. ಹೊರಗೆ ಬಂದ ಗಾನವಿ ತಲೆ ಒರೆಸಿಕೊಂಡು ಸೀರೆ ಉಟ್ಟುಕೊಂಡು ರೆಡಿಯಾಗಿ ಕೆಳಗೆ ಹೋಗುತ್ತಾಳೆ. ಆಗಲೇ ಅರುಂಧತಿ ಅವರು ಕೂಡ ಹೊರಗೆ ಬಂದಿದ್ದರಿಂದ ಗಾನವಿಯ ಮುಖವನ್ನು ಪರೀಕ್ಷಿಸುತ್ತಾರೆ. ಗಾನವಿಯ ಬಿಳಿಯ ಕೆನ್ನೆಯ ಮೇಲೆ ಆದಿ ಹೊಡೆದಿದ್ದರಿಂದ ಬಿದ್ದ ಬೆರಳಿನ ಗುರುತುಗಳು ಕೆಂಪಾಗಿ ಎದ್ದು ಕಾಣುತ್ತಿದ್ದರೆ, ಕುತ್ತಿಗೆಯನ್ನು ಹಿಡಿದಿದ್ದರಿಂದ ಕುತ್ತಿಗೆಯ ಮೇಲಿರುವ ಬೆರಳಿನ ಗುರುತುಗಳು ಕೆನ್ನೆಗೆ ಹೊಡೆದಿದ್ದರಿಂದ ಸ್ವಲ್ಪ ಉಬ್ಬಿದ ಕೆನ್ನೆ ಎಲ್ಲವನ್ನು ಗಮನಿಸುತ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಗಾನವಿಯ ಮುಖದಲ್ಲಿ ಇಲ್ಲದ ನಗು ಅವರಿಬ್ಬರ ನಡುವೆ ಏನೂ ನಡೆದಿಲ್ಲ ಎಂದು ತಿಳಿಸುತ್ತಿದ್ದರೆ, ಗಾನವಿಯ ಮೈಮೇಲೆ ಇರುವ ಆದಿಯ ಕೈಬೆರಳುಗಳನ್ನು ನೋಡಿ ಏನು ನಡೆದಿರಬಹುದು ಎಂದು ಅರ್ಥವಾಗದೆ ಒಂದು ನಿಟ್ಟುಸಿರು ಬಿಡುತ್ತಾರೆ. ಕರೆದರಂತೆ ಅಜ್ಜಿ ಎಂದು ಕೇಳುತ್ತಾಳೆ ಗಾನವಿ. ಬಂದೆಯ ಗಾನವಿ, ಹೊಸ ಸೊಸೆ ನೀನು. ಹೋಗಿ ದೇವರ ಕೋಣೆಯಲ್ಲಿ ಮೊದಲು ದೀಪ ಹಚ್ಚು ಎಂದು ಹೇಳುತ್ತಾರೆ ಅರುಂಧತಿ ಅವರು. ಹೊಸ ಸೊಸೆ ಎಂಬ ಮಾತಿಗೆ ಅಲ್ಲಿಯೇ ನಿಂತ ಗಾನವಿ ವಿರಕ್ತಿಯಿಂದ ಒಂದು ನಗು ನಗುತ್ತಾ, ಆ ಸ್ಥಾನ ನನಗೆ ನಿಮ್ಮ ಮೊಮ್ಮಗ ಕೊಟ್ಟಿಲ್ಲ ಅಜ್ಜಿ ಅಂದುಕೊಂಡು, ಈಗ ಹೋಗದಿದ್ದರೆ ಅರುಂಧತಿ ಅವರಿಗೆ ತನ್ನ ಮೇಲೆ ಅನುಮಾನ ಬರುತ್ತದೆ ಎಂದು ಅನಿವಾರ್ಯವಾಗಿ ದೇವರ ಕೋಣೆಗೆ ಹೋಗಿ ಪೂಜೆ ಮಾಡಿ ದೀಪ ಹಚ್ಚಿ ಬರುತ್ತಾಳೆ. ಪ್ರಸಾದ ತಂದು ಅರುಂಧತಿ ಅವರಿಗೆ ಕೊಡಲು ಅದನ್ನು ಕಣ್ಣಿಗೆ ಒತ್ತಿಕೊಂಡು ತೆಗೆದುಕೊಳ್ಳುತ್ತಾ ಆಗ ಗಮನಿಸುತ್ತಾರೆ ಗಾನವಿ ಉಟ್ಟಿರುವ ಸೀರೆಯನ್ನು. ಏನೇ ಗಾನವಿ, ಈ ಸೀರೆ ಉಟ್ಟುಕೊಂಡಿದ್ದೀಯಾ? ನಿನಗಾಗಿ ನಾನು ತುಂಬ ಸೀರೆಗಳನ್ನು ಕೊಂಡು ಕಬೋರ್ಡ್ನಲ್ಲಿ ಇರಿಸಿದ್ದೇನಲ್ಲ, ನೀನು ನೋಡಲಿಲ್ಲವೇ ಅನ್ನಲು, ಅವೆಲ್ಲ ನನಗೆ ಅಭ್ಯಾಸವಿಲ್ಲ ಅಜ್ಜಿ. ಕೆಲ ದಿನಗಳ ಕಾಲ ಇವನ್ನೇ ಉಟ್ಟುಕೊಳ್ಳುತ್ತೇನೆ ಎನ್ನುತ್ತಾಳೆ. ಕನಿಷ್ಠ ಕೆಲವು ಒಡವೆಗಳನ್ನಾದರೂ ಹಾಕಿಕೋ ಗಾನವಿ. ಈ ಮನೆಯ ಸೊಸೆ ಎಂದರೆ ಹೇಗೆ ಇರಬೇಕು ಎಂದು ಹೇಳುತ್ತಾರೆ ಅರುಂಧತಿ ಅವರು. ನಾನು ಅಭ್ಯಾಸ ಮಾಡಿಕೊಳ್ಳುವವರೆಗೂ ಏನನ್ನು ಧರಿಸುವುದಿಲ್ಲ ಅಜ್ಜಿ, ನನ್ನನ್ನು ಒತ್ತಾಯಿಸಬೇಡಿ ಎಂದು ಮೃದುವಾಗಿ ಹೇಳುತ್ತಾಳೆ ಗಾನವಿ. ಸರಿ, ನಿನ್ನ ಇಷ್ಟ ಎಂದು ಹೇಳಿ ಅವರಿಬ್ಬರ ನಡುವೆ ಏನೋ ನಡೆದಿದೆ ಎಂದು ಮಾತ್ರ ಅಂದುಕೊಳ್ಳುತ್ತಾರೆ ಅರುಂಧತಿ ಅವರು. ಅಷ್ಟರಲ್ಲಿ ಆದಿ ವ್ಯಾಯಾಮಕ್ಕೆ ಹೋಗುವಾಗ ತನಗೆ ಪ್ರೋಟೀನ್ ಶೇಕ್ ತರಲು ಹೇಳಿದ ವಿಷಯ ನೆನಪಾಗಿ ತಕ್ಷಣ ಓಡುತ್ತಾ ಅಡುಗೆ ಕೋಣೆಗೆ ಹೋಗುತ್ತಾಳೆ.
ಅಲ್ಲೇ ಇದ್ದ ಸೀತಮ್ಮನನ್ನು ಕರೆಯಬೇಕೋ ಬೇಡವೋ ಎಂದು ಮುಜುಗರದಿಂದ ನೋಡುತ್ತಿದ್ದರೆ ಗಾನವಿಯ ಸಂಕೋಚವನ್ನು ಗಮನಿಸಿದ ಸೀತಮ್ಮ, ಏನಮ್ಮ, ಏನು ಬೇಕು ಎಂದು ಕೇಳುತ್ತಾಳೆ. ಅದು ಅವರಿಗೆ ಪ್ರೋಟೀನ್ ಶೇಕ್ ಕೊಡಲು ಹೇಳಿದರು, ಆದರೆ ಅದೇನು ಎಲ್ಲಿದೆ ಎಂದು ಗೊತ್ತಿಲ್ಲ ಅಂದಾಗ ಗಾನವಿಗೆ ನಿಜವಾಗಿಯೂ ಅವೆಲ್ಲ ಗೊತ್ತಿಲ್ಲ. ತನ್ನ ಚಿಕ್ಕಮ್ಮನ ಮನೆಯಲ್ಲಿ ಬೆಳಿಗ್ಗೆ ತಿಂಡಿ ಮಾಡುವುದು, ಅಡುಗೆ ಮಾಡುವುದು ಬಿಟ್ಟರೆ ಈ ಪ್ರೋಟೀನ್ ಶೇಕ್ಗಳೆಲ್ಲ ಗೊತ್ತಿಲ್ಲ. ಅದಕ್ಕಾಗಿಯೇ ಸೀತಮ್ಮನನ್ನು ಕೇಳುತ್ತಾಳೆ. ಅಯ್ಯೋ, ಅದಕ್ಕೆ ಯಾಕಮ್ಮ ಅಷ್ಟೊಂದು ಮುಜುಗರ ಪಡುತ್ತೀರಾ ಎಂದು, ಅವೆಲ್ಲ ಎಲ್ಲಿವೆ, ಹೇಗೆ ಮಾಡಬೇಕು ಎಂದು ಹೇಳುತ್ತಾಳೆ ಸೀತಮ್ಮ. ಸೀತಮ್ಮ ಹೇಳಿದಂತೆಯೇ ಮಾಡಿ ಅದನ್ನು ತೆಗೆದುಕೊಂಡು ಆದಿ ಜಿಮ್ ಮಾಡುವ ಕೋಣೆಗೆ ಹೋಗುತ್ತಾಳೆ. ಅಲ್ಲಿಗೆ ಹೋಗುವಷ್ಟರಲ್ಲಿ ವ್ಯಾಯಾಮ ಮಾಡುತ್ತಾ ಬೆವರು ಸುರಿಸುತ್ತಿರುತ್ತಾನೆ ಆದಿ. ಗಾನವಿ ಅಲ್ಲಿಗೆ ಹೋಗಿ ಒಂದು ಕಡೆ ನಿಂತು ವ್ಯಾಯಾಮ ಮಾಡುತ್ತಿರುವ ಆದಿಯನ್ನು, ಅವನ ದೇಹದಾಢ್ಯವನ್ನು ನೋಡುತ್ತಿರುತ್ತಾಳೆ. ವ್ಯಾಯಾಮದಿಂದ ಹಣೆಯಿಂದ ಜಾರುತ್ತಿರುವ ಬೆವರು, ಅದರಿಂದ ಹಣೆಗೆ ಅಂಟಿಕೊಂಡಿರುವ ಕೂದಲು, ಎಷ್ಟು ಅಂದವಾಗಿದ್ದಾನೋ ಅಂದುಕೊಳ್ಳುತ್ತಾಳೆ. ಆದರೆ ಅಷ್ಟರಲ್ಲೇ ತಾನೇನು ಆಲೋಚಿಸುತ್ತಿದ್ದೇನೆ ಎಂದು ನೆನಪಾಗಿ ಆದಿ ಹತ್ತಿರ ತನ್ನ ಸ್ಥಾನವೇನು, ನಿನ್ನೆ ಹೇಳಿದ ಮಾತು ನೆನಪಾಗಿ ಸುಮ್ಮನಾಗುತ್ತಾಳೆ. ಆದಿ ತನ್ನ ಕೆಲಸ ಮುಗಿದ ನಂತರ ಎದ್ದು ಹೋಗಿ ಟವಲ್ನಿಂದ ಮುಖ ಒರೆಸಿಕೊಳ್ಳುತ್ತಾ ಪಕ್ಕಕ್ಕೆ ತಿರುಗಿದಾಗ ತನ್ನನ್ನೇ ನೋಡುತ್ತಿರುವ ಗಾನವಿ ಕಾಣಿಸುತ್ತಾಳೆ. ಏನು, ನನ್ನನ್ನೇ ನೋಡ್ತಾ ಇದ್ದೀಯಾ ಅನ್ನಲು, ನೀವು ಕೇಳಿದ ಪ್ರೋಟೀನ್ ಶೇಕ್ ಎಂದು ತನ್ನ ಕೈಯಲ್ಲಿದ್ದುದನ್ನು ತೋರಿಸುತ್ತಾಳೆ. ಆದರೆ ಅದನ್ನು ಅಲ್ಲಿಟ್ಟು ಹೋಗಬಹುದು ಅಲ್ವಾ, ಇಲ್ಲಿ ನನ್ನನ್ನೇ ನೋಡುತ್ತಿರಬೇಕಾ, ಅಥವಾ ನಿಮ್ಮ ಚಿಕ್ಕಮ್ಮ ಹೇಳಿದ ಹಾಗೆ ನನ್ನನ್ನು ಹೇಗೆ ನಿನ್ನ ಬಲೆಯಲ್ಲಿ ಬೀಳಿಸಿಕೊಳ್ಳುವುದು ಎಂದು ಆಲೋಚಿಸುತ್ತಿದ್ದೀಯಾ ಎಂದು ಹೇಳುತ್ತಾನೆ ಆದಿ. ಆದ್ದರಿಂದ ಆದಿಯ ಮಾತುಗಳಿಗೆ ಮತ್ತೊಮ್ಮೆ ಗಾನವಿಯ ಹೃದಯ ಚೂರಾಗಲು, ಇಲ್ಲ ಎಂದು ತಲೆ ಅಡ್ಡಲಾಗಿ ಆಡಿಸುತ್ತಿದ್ದರೆ, ಇನ್ನೂ ಹೋಗು, ನಾನು ಸ್ನಾನ ಮಾಡಿ ಬರುವಷ್ಟರಲ್ಲಿ ಹೋಗಿ ತಿಂಡಿ ತಯಾರು ಮಾಡು ಎಂದು ಗಾನವಿಯನ್ನು ಅಲ್ಲಿಂದ ಕಳುಹಿಸುತ್ತಾನೆ. ಆದಿ ಅಲ್ಲಿಂದ ಹೋಗು ಎಂದು ಹೇಳಿದ್ದರಿಂದ ಬರುತ್ತಿರುವ ಕಣ್ಣೀರನ್ನು ನುಂಗಿಕೊಳ್ಳುತ್ತಾ ಅಲ್ಲಿಂದ ಗಬಗಬಾ ಎಂದು ಮೆಟ್ಟಿಲು ಇಳಿದು ವೇಗವಾಗಿ ಅಡುಗೆ ಕೋಣೆಗೆ ಹೋಗುತ್ತಾಳೆ ಗಾನವಿ. ಅಡುಗೆ ಕೋಣೆಗೆ ಹೋಗಿ ಅಲ್ಲಿಯವರೆಗೂ ಆದಿ ಕಣ್ಣಿಗೆ ಬೀಳದಂತೆ ತಡೆ ಹಿಡಿದ ಕಣ್ಣೀರನ್ನು ಸ್ವಚ್ಛಂದವಾಗಿ ಬಿಡುತ್ತಾಳೆ. ಆಗಲೇ ಅಲ್ಲಿಗೆ ಸೀತಮ್ಮ ಬರಲು ಅವಳು ನೋಡದಂತೆ ಕಣ್ಣೀರು ಒರೆಸಿಕೊಂಡು ಸೀತಮ್ಮನನ್ನು ಕೇಳಿ ಆದಿ ಏನು ತಿನ್ನುತ್ತಾರೆ ಎಂದು ತಿಳಿದುಕೊಂಡು ತಿಂಡಿ ಮಾಡಲು ನೋಡುತ್ತಿದ್ದರೆ, ಅಯ್ಯೋ ಅದೇನಮ್ಮ, ನೀವು ಇನ್ನೂ ಹೊಸ ಸೊಸೆ, ಕಾಲುಗಳಿಗೆ ಹಚ್ಚಿದ ಗೋರಂಟಿ ಕೂಡ ಇನ್ನೂ ಆರಿಲ್ಲ, ನೀವು ಆಗಲೇ ಅಡುಗೆ ಮನೆಗೆ ಏಕಮ್ಮ, ನಾನು ಮಾಡುತ್ತೇನೆ ಬಿಡಿ, ನೀವು ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳಿ ಅನ್ನಲು, ನನಗೆ ಅಡುಗೆ ಮಾಡುವುದು ಇಷ್ಟ ಸೀತಮ್ಮ, ನಾನು ಮಾಡುತ್ತೇನೆ ಬಿಡಿ, ನಾನು ಚೆನ್ನಾಗಿಯೇ ಇದ್ದೇನೆ, ನನಗೆ ರೆಸ್ಟ್ ಅವಶ್ಯಕತೆ ಇಲ್ಲ ಎಂದು ಸೀತಮ್ಮ ಎಷ್ಟು ಹೇಳಿದರೂ ಕೇಳದೆ ತಾನೇ ತಿಂಡಿ ತಯಾರು ಮಾಡುತ್ತಾಳೆ ಗಾನವಿ. ಸ್ವಲ್ಪ ಸಮಯದ ನಂತರ ಎಲ್ಲರೂ ತಿಂಡಿ ತಿನ್ನಲು ಬಂದಾಗ ಶಾಂಭವಿ ಕೆಲಸದವರು ಮಾಡಿದ ಬ್ರೆಡ್ ಬಟರ್ ಜಾಮ್ ತಿನ್ನುತ್ತಿದ್ದರೆ ಆದಿ ಗಾನವಿಯ ಕಡೆ ನೋಡುತ್ತಾನೆ. ನನ್ನ ತಿಂಡಿ ಎಲ್ಲಿ ಎಂದು. ಅದರಿಂದ ಓಡುತ್ತಾ ಹೋಗಿ ಅಡುಗೆ ಮನೆಯಿಂದ ವಡೆ ಜೊತೆ ಕಾಯಿ ಚಟ್ನಿ, ಸಾಂಬಾರ್, ಇನ್ನು ಶುಂಠಿ, ಹಸಿಮೆಣಸಿನಕಾಯಿ ಹಾಕಿದ ಹೆಸರು ಬೇಳೆ ದೋಸೆ ತರುತ್ತಾಳೆ. ಆದಿಗೆ ಶುಂಠಿ ದೋಸೆ ಎಂದರೆ ತುಂಬ ಇಷ್ಟ. ಇವುಗಳನ್ನು ನೀನೇ ತಯಾರು ಮಾಡಿದ್ದೀಯಾ ಎಂದು ಮೆಲ್ಲಗೆ ಕೇಳಲು, ಹೌದು ಎಂದು ತಲೆ ಆಡಿಸುತ್ತಾಳೆ ಗಾನವಿ. ಅವುಗಳನ್ನು ಬಾಯಿಯಲ್ಲಿ ಇಟ್ಟುಕೊಳ್ಳಲು ತುಂಬ ರುಚಿಕರವಾಗಿ ಅನ್ನಿಸುತ್ತದೆ. ಸೀತಮ್ಮ ಕೂಡ ಚೆನ್ನಾಗಿಯೇ ಮಾಡುತ್ತಾಳೆ, ಆದರೆ ಗಾನವಿ ಮಾಡಿದಷ್ಟು ಚೆನ್ನಾಗಿ ಮಾಡುವುದಿಲ್ಲ. ಆದ್ದರಿಂದ ದಿನ ತಿನ್ನುವುದಕ್ಕಿಂತ ಸ್ವಲ್ಪ ಹೆಚ್ಚಾಗಿಯೇ ತಿನ್ನುತ್ತಾನೆ ಆದಿ. ಆದಿ ಪ್ಲೇಟ್ನಲ್ಲಿರುವ ವಡೆಗಳು, ದೋಸೆ ನೋಡಲು ಅಲ್ಲಿರುವ ಎಲ್ಲರಿಗೂ ಕೂಡ ಬಾಯಲ್ಲಿ ನೀರೂರಿರುತ್ತದೆ. ಆದರೆ ಶಾಂಭವಿ ಹಠಕ್ಕೆ ಕೇಳುವುದಿಲ್ಲ. ಏಕೆಂದರೆ ಯಾವಾಗಲೂ ಸ್ಟೇಟಸ್ ಎಂದು ಗಲಾಟೆ ಮಾಡುತ್ತಿರುತ್ತಾಳೆ. ಆದ್ದರಿಂದ ಶ್ರೀಮಂತರು ಬ್ರೆಡ್ ಜಾಮನ್ನೇ ತಿನ್ನುತ್ತಾರೆ ಎಂದು ನಂಬಿರುತ್ತಾಳೆ. ಆದ್ದರಿಂದ ಆದಿ ತೃಪ್ತಿಯಾಗಿ ತಿನ್ನುವುದನ್ನು ನೋಡಿದ ಅರುಂಧತಿ ಅವರು, ಏನೇ ಗಾನವಿ, ನಿನ್ನ ಗಂಡನಿಗೆ ಮಾತ್ರ ಮಾಡಿದ್ದೀಯಾ, ನನಗೂ ಕೂಡ ಬಡಿಸುತ್ತೀಯಾ ಎಂದು ಕೇಳುತ್ತಾರೆ.
ಅಯ್ಯೋ ಅಜ್ಜಿ, ಎಲ್ಲರಿಗೂ ಮಾಡಿದ್ದೇನೆ ಎನ್ನುತ್ತಾಳೆ ಗಾನವಿ. ಹಾಗಾದರೆ ತೆಗೆದುಕೊಂಡು ಬಾ ಎನ್ನುತ್ತಾರೆ. ಅದರಿಂದ ಅರುಂಧತಿಯವರಿಗೂ ಕೂಡ ಇನ್ನೆರಡು ದೋಸೆ ಹಾಕಿ ತರುತ್ತಾಳೆ. ಆ ವಾಸನೆಗೆ ಬಾಯಲ್ಲಿ ನೀರು ಉರಿಯುತ್ತದೆ ಶಾಂಭವಿಗೂ ಕೂಡ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಕಲ್ಪ ವಾವ್ ನೈಸ್ ಎಂದುಕೊಳ್ಳುತ್ತಾ ಅತ್ತಿಗೆ, ಈ ದಿನ ತಿಂಡಿ ನೀವು ಮಾಡಿದ್ದೀರಾ? ವಾವ್ ಘಮ ಘಮ ಅನ್ನುತ್ತಿದೆ. ನಾನು ಕೂಡ ನೀವು ಮಾಡಿದ ತಿಂಡಿ ತಿನ್ನುತ್ತೇನೆ ಮಮ್ಮಿ. ಈ ದಿನ ನೀನು ನನ್ನನ್ನು ಏನೂ ಅನ್ನಬಾರದು. ನಾನು ನಿನ್ನ ಶೆಫ್ಸ್ ಮಾಡುವ ಟೇಸ್ಟ್ಲೆಸ್ ಫುಡ್ ತಿನ್ನಲಾರೆ. ಈ ದಿನ ಅತ್ತಿಗೆ ಮಾಡಿದ್ದು ತಿನ್ನುತ್ತೇನೆ ಎಂದು ಹೇಳುತ್ತಾ, ಅತ್ತಿಗೆ ನನಗೂ ಕೂಡ ಬಡಿಸಲ್ವಾ ಎಂದು ಮುದ್ದು ಮಾಡುತ್ತಿದ್ದರೆ, ಬಡಿಸುತ್ತೇನೆ ಕಲ್ಪ ಎಂದು ಹೇಳಿ ಅವಳಿಗೂ ಕೂಡ ಬಡಿಸುತ್ತಾಳೆ ಗಾನವಿ. ಇಷ್ಟರಲ್ಲೇ ಕೃಷ್ಣ ಅವರು ಕೂಡ ಬರಲು ಅವರು ಕೂಡ ಕೇಳಿದ್ದರಿಂದ ಅವರಿಗೂ ಕೂಡ ಬಡಿಸುತ್ತಾಳೆ. ಹೀಗೆ ಎಲ್ಲರೂ ಆ ದಿನ ಗಾನವಿ ಮಾಡಿದ ಅಡುಗೆಯನ್ನೇ ತೃಪ್ತಿಯಾಗಿ ತಿನ್ನುತ್ತಾರೆ. ಕೃಷ್ಣ ಅವರು ಗಾನವಿ ಮಾಡಿದ ಅಡುಗೆಯನ್ನು ಬಾಯಿಯಲ್ಲಿ ಇಟ್ಟುಕೊಂಡು, ಅಮ್ಮ ಅಚ್ಚು ರಂಜಿನಿ ಅಡಿಗೆಯಂತೆಯೇ ಇದೆ ಅಲ್ವಾ ಎಂದು ಆದಿಯ ತಾಯಿಯನ್ನು ನೆನಪಿಸಿಕೊಳ್ಳುತ್ತಾರೆ. ಹೌದು ಅನ್ನುತ್ತಾರೆ ಅರುಂಧತಿ ಅವರು ಕೂಡ. ಒಬ್ಬೊಬ್ಬರು ನೋಡು ಹೇಗೆ ಬಾಯಿ ಚಪ್ಪರಿಸಿಕೊಂಡು ತಿನ್ನುತ್ತಿದ್ದಾರೋ ಏನೋ, ಇಲ್ಲಿಯವರೆಗೂ ತಿನ್ನದೆ ಬರಗಾಲದಲ್ಲಿ ಇದ್ದವರ ಹಾಗೆ ಎಂದು ಎಲ್ಲರನ್ನು ಬೈದುಕೊಳ್ಳುತ್ತಾ ಒಂದು ಕಡೆ ಗಾನವಿ ಮಾಡಿದ ತಿಂಡಿ ಟೆಂಪ್ಟಿಂಗ್ ಆಗಿ ಬಾಯಲ್ಲಿ ನೀರೂರಿಸುತ್ತಿದ್ದರೂ ಅದರ ಕಡೆ ಆಸೆಯಿಂದ ನೋಡುತ್ತಲೇ ಬಾಯಿ ಮುಚ್ಚಿಕೊಂಡು ಶೆಫ್ ತಂದ ಬ್ರೆಡ್ ಜಾಮನ್ನು ಶಾಂಭವಿ ತಿನ್ನುತ್ತಾಳೆ. ಗಾನವಿ ಅತ್ತೆ ಮನೆಯಲ್ಲಿ ಮೊದಲ ದಿನ ಅಡುಗೆ ಮಾಡುತ್ತಿರುವುದರಿಂದ ಸಿಹಿಯಾಗಿ ಪಾಯಸ ಕೂಡ ಮಾಡುತ್ತಾಳೆ. ತಿಂಡಿಯ ಕೊನೆಯಲ್ಲಿ ತಾನು ಮಾಡಿದ ಪಾಯಸ ತಂದು ಎಲ್ಲರಿಗೂ ಕೊಡುತ್ತಾಳೆ. ಅದನ್ನು ಕೂಡ ತಿಂದು ಎಲ್ಲರೂ ಮೆಚ್ಚಿಕೊಳ್ಳುತ್ತಾರೆ. ಕೃಷ್ಣಕುಮಾರ್ ಅವರಿಗೆ ಗಾನವಿ ಮಾಡಿದ ಪಾಯಸ ಬಾಯಿಯಲ್ಲಿ ಇಟ್ಟುಕೊಳ್ಳುವಷ್ಟರಲ್ಲಿ ಮತ್ತೊಮ್ಮೆ ರಂಜಿನಿ ಅವರ ಕೈ ರುಚಿ ನೆನಪಾದರೆ, ಆಫೀಸ್ನಿಂದ ತಾನು ಎಷ್ಟೇ ತಡವಾಗಿ ಬಂದರೂ ತನಗಾಗಿ ಕಾಯುತ್ತಾ ಎಷ್ಟು ಪ್ರೀತಿಯಿಂದ ಬಡಿಸುತ್ತಿದ್ದಳೋ ನೆನಪಾಗಿ ಅವಳನ್ನು ನೆನೆಸಿಕೊಂಡು ಸಣ್ಣಗೆ ಒದ್ದೆಯಾಗುತ್ತಿರುವ ತನ್ನ ಕಣ್ಣುಗಳನ್ನು ಯಾರೂ ನೋಡದಂತೆ ಒರೆಸಿಕೊಂಡು ತನ್ನ ಜೇಬಿನಿಂದ ಹಣ ತೆಗೆದು, ಗಾನವಿ ಇಲ್ಲಿ ಬಾಮ್ಮ ಎಂದು ಪ್ರೀತಿಯಿಂದ ಕರೆದು ಅವಳ ಕೈಯಲ್ಲಿ ಹಣ ಇಟ್ಟು, ಏನಾದರೂ ಕೊಂಡುಕೋ ತಾಯಿ ಎಂದು ಹೇಳುತ್ತಾರೆ. ಮಾವನವರು ಕೊಡುತ್ತಿರುವ ಹಣದ ಕಡೆ ನೋಡಿ ಬೇಡ ಎನ್ನುತ್ತಾಳೆ ಸಂಕೋಚದಿಂದ. ಸ್ವಂತ ಮಾವನವರನ್ನು ಯಾರೋ ಹೊರಗಿನವರಂತೆ ಸಂಬೋಧಿಸಿದ್ದರಿಂದ ಅವರ ಮುಖ ಸಪ್ಪಗಾದರೆ, ಹಾಗೆ ಗಾನವಿ ಕೂಡ ನನ್ನನ್ನು ದೂರ ಇಡುತ್ತಿದ್ದಾಳಾ ಎಂಬ ಆಲೋಚನೆಯಲ್ಲಿ ಇರುತ್ತಾರವರು. ಆದರೆ ಆದಿ ನೀನು ನನ್ನ ಕೆಲಸದವಳು ಎಂಬ ಮಾತು ನೆನಪಾಗಿ ಯಾರೊಂದಿಗೂ ತಾನು ಆ ಮನೆಯ ಸೊಸೆಯಾಗಿ ಸಂಬಂಧಗಳಿಂದ ಕರೆಯಲು ಇಷ್ಟಪಡಲಿಲ್ಲ ಗಾನವಿ. ಅದಕ್ಕೆ ಕೃಷ್ಣಕುಮಾರ್ ಅವರನ್ನು ಕೂಡ ಹೊರಗಿನವರಂತೆ ಕರೆಯುತ್ತಾಳೆ. ಸೊಸೆ ಹಾಗೆ ಎನ್ನಲು ಮಗನ ಮುಖ ಸಪ್ಪಗಾಗುವುದನ್ನು ಗಮನಿಸಿದ ಅರುಂಧತಿ ಅವರು ತಕ್ಷಣ, ಅವರು ನಿನ್ನ ಮಾವನವರು ಗಾನವಿ, ನಿನಗೆ ತಂದೆಯಂತಹವರು, ಯಾರೋ ಹೊರಗಿನವರಲ್ಲ. ಅವರನ್ನು ನೀನು ಚೆನ್ನಾಗಿ ಮಾವಯ್ಯ ಎಂದು ಕರೆ ಎಂದು ಹೇಳಿ, ಕೃಷ್ಣ ಕೊಡುತ್ತಿರುವ ಹಣ ತೆಗೆದುಕೋ ಗಾನವಿ, ಅದು ನಿಮ್ಮ ಮಾವಯ್ಯ ನಿನಗೆ ಕೊಡುತ್ತಿರುವ ಆಶೀರ್ವಾದ ಎಂದು ತೆಗೆದುಕೋ ಅಮ್ಮ ಎಂದು ಅರುಂಧತಿ ಅವರು ಮತ್ತೊಮ್ಮೆ ಹೇಳಲು ಆದಿ ಕಡೆ ನೋಡುತ್ತಾಳೆ ಗಾನವಿ. ಅರುಂಧತಿ ಅವರ ಮಾತುಗಳೆಲ್ಲವನ್ನ ಕೇಳುತ್ತಿದ್ದರೂ ಕೂಡ ಏನೂ ಮಾತನಾಡದೆ ಗಾನವಿ ಬಡಿಸಿದ ತಿಂಡಿ ತನ್ನ ಪಾಡಿಗೆ ತಾನು ತಿನ್ನುತ್ತಾ ಇರುತ್ತಾನೆ ಆದಿತ್ಯ. ಕನಿಷ್ಠ ಆದಿ ತನ್ನ ಕಡೆ ನೋಡದೆಯೂ ಇರುವುದರಿಂದ ಏನು ಮಾಡಬೇಕೆಂದು ತಿಳಿಯದೆ ತಾನು ಆ ಹಣ ತೆಗೆದುಕೊಂಡರೆ ಆದಿ ತನ್ನನ್ನು ಹಣದ ಮನುಷ್ಯಳು ಎಂದು ಮತ್ತೊಮ್ಮೆ ಮುದ್ರೆ ಹಾಕುತ್ತಾನಾ ಎಂದು ಅಂದುಕೊಳ್ಳುತ್ತಾ, ಈಗ ನಾನು ತೆಗೆದುಕೊಳ್ಳದಿದ್ದರೆ ಅಜ್ಜಿ ಸುಮ್ಮನಿರುವುದಿಲ್ಲ ಅಂದುಕೊಂಡು, ಆದರೂ ಅವರು ನನ್ನನ್ನು ಈಗ ಹೊಸದಾಗಿ ಅಂದುಕೊಳ್ಳುವುದು ಏನಿದೆ, ನಾನು ಈ ಆಸ್ತಿಗಾಗಿಯೇ ಅವರನ್ನು ಮದುವೆಯಾಗಿದ್ದೇನೆ ಎಂದು ನಿನ್ನೆ ರಾತ್ರಿಯೇ ಹೇಳಿದ್ದಾರಲ್ಲ ಎಂದು ಭಾರವಾಗಿ ಅಂದುಕೊಳ್ಳುತ್ತಾ, ಇನ್ನು ಏನೂ ಮಾಡಲಾಗದೆ ಎಲ್ಲರ ಮುಂದೆ ಸೀನ್ ಕ್ರಿಯೇಟ್ ಮಾಡುವುದು ಇಷ್ಟವಿಲ್ಲದೆ ಸರಿ ಎಂದು ತೆಗೆದುಕೊಳ್ಳುತ್ತಾಳೆ ಗಾನವಿ. ಕೃಷ್ಣಕುಮಾರ್ ಅವರು ಹಣ ತೆಗೆದುಕೊಳ್ಳಲು ಹೇಳಿದಾಗ ಗಾನವಿ ಆದಿ ಕಡೆ ನೋಡುವುದನ್ನು ಗಮನಿಸುತ್ತಾರೆ ಅರುಂಧತಿ ಅವರು. ಏಕೆ ಗಾನವಿ ಪ್ರತಿ ಚಿಕ್ಕ ವಿಷಯಕ್ಕೂ ಆದಿ ಕಡೆ ನೋಡುತ್ತಾಳೆ? ಅವರಿಬ್ಬರ ನಡುವೆ ಏನು ನಡೆದಿದೆ? ಅವಳೊಂದಿಗೆ ಒಂದ್ಸಲ ಒಂಟಿಯಾಗಿ ಮಾತನಾಡಬೇಕು ಎಂದು ಅಂದುಕೊಂಡು ಸದ್ಯಕ್ಕೆ ಸೈಲೆಂಟ್ ಆಗಿ ಇರುತ್ತಾರೆ.
ಗಾನವಿ ಬಡಿಸಿದ ತಿಂಡಿ ತಿಂದು ಪಾಯಸ ಕುಡಿದು, ಬಾಯ್ ಗ್ರಾನಿ, ನಾನು ಆಫೀಸ್ಗೆ ಹೋಗುತ್ತಿದ್ದೇನೆ ಎಂದು ತನ್ನ ಅಜ್ಜಿಗೆ ಹೇಳಿ ಹೊರಗೆ ಹೋಗುತ್ತಾನೆ ಆದಿ. ಕನಿಷ್ಠ ತಾನು ಪಕ್ಕದಲ್ಲೇ ಇದ್ದರೂ ಕೂಡ ತನ್ನನ್ನು ಗಮನಿಸದ ಗಂಡನನ್ನು ನೋಡಿ ಮತ್ತೊಮ್ಮೆ ನೋವಿನಿಂದ ನರಳುತ್ತದೆ ಗಾನವಿಯ ಮನಸ್ಸು. ತಾನೇನು ಆಸ್ತಿ ಅಂತಸ್ತುಗಳನ್ನು ಬಯಸಲಿಲ್ಲ. ಚಿಕ್ಕಂದಿನಿಂದ ತನಗೆ ಸಿಗದ ಪ್ರೀತಿ ಕನಿಷ್ಠ ತನ್ನ ಗಂಡನ ರೂಪದಲ್ಲಾದರೂ ಸಿಗಲಿ ಎಂದು ಬಯಸಿದ್ದಳು. ಆದರೆ ಅದೇ ಸಿಗಲಿಲ್ಲ ಗಾನವಿಗೆ. ಆದಿ ಹೊರಗೆ ಹೋಗುತ್ತಿದ್ದರೂ ಗಾನವಿ ಅಲ್ಲೇ ಇರುವುದರಿಂದ, ಹೋಗು ಗಾನವಿ, ನಿನ್ನ ಗಂಡ ಆಫೀಸಿಗೆ ಹೋಗುತ್ತಿದ್ದಾನೆ, ಬಾಗಿಲವರೆಗೂ ಹೋಗು ಎಂದು ಹೇಳುತ್ತಾರೆ ಅರುಂಧತಿ ಅವರು. ಆದರೂ ಕದಲದೆ ಅಲ್ಲೇ ನಿಂತ ಗಾನವಿಯೊಂದಿಗೆ, ಇನ್ನೂ ಇಲ್ಲೇ ಇದ್ದೀಯಾ, ಏನೇ ಗಾನವಿ, ಬಾಗಿಲವರೆಗೂ ಹೋಗು ಎಂದು ಅರುಂಧತಿ ಅವರು ಹೇಳಲು, ಹೋದರೆ ಒಂದು ಗೋಳು, ಹೋಗದಿದ್ದರೆ ಒಂದು ಗೋಳು, ಹೋಗದಿದ್ದರೆ ಅಜ್ಜಿ ಏನಂದುಕೊಳ್ಳುತ್ತಾರೋ, ಹೋದರೆ ಈ ಮಹಾಶಯ ಮತ್ತೆ ನನಗೆ ಬಲೆ ಹಾಕಲು ಬಂದೆಯಾ ಅನ್ನುತ್ತಾರೇನೋ ಎಂದು ಭಯದಿಂದಲೇ ಬಾಗಿಲವರೆಗೂ ಹೋಗುತ್ತಾಳೆ ಗಾನವಿ. ಆದರೆ ಕನಿಷ್ಠ ಆದಿ ಗಾನವಿಯ ಮುಖವನ್ನು ಕೂಡ ನೋಡುವುದಿಲ್ಲ. ತನ್ನ ಕಾರ್ ಸ್ಟಾರ್ಟ್ ಮಾಡಿಕೊಂಡು ತನ್ನ ದಾರಿಯಲ್ಲಿ ತಾನು ಹೊರಟು ಹೋಗುತ್ತಾನೆ. ಕನಿಷ್ಠ ತನ್ನ ಕಡೆ ತಲೆ ತಿರುಗಿಸಿ ನೋಡದ ಆದಿಯನ್ನು ನೋಡಿ ನಿರಾಶೆಯಿಂದಲೇ ತಿರುಗುತ್ತಾಳೆ ಗಾನವಿ. ಗಾನವಿ ಒಳಗೆ ಹೋಗುವಷ್ಟರಲ್ಲಿ ಎಲ್ಲರೂ ತಿಂಡಿ ತಿನ್ನುವುದು ಮುಗಿಯುತ್ತದೆ. ಇನ್ನೂ ಅಲ್ಲಿಗೆ ಕಲ್ಪ ಕಾಲೇಜಿಗೆ ಹೋಗಲು ಮೇಲಕ್ಕೆ ಹೋಗಿ ತನ್ನ ಬ್ಯಾಗ್ ತರುತ್ತಾಳೆ. ಕೃಷ್ಣಕುಮಾರ್ ಅವರು ಆಫೀಸ್ಗೆ ಹೋಗಲು ರೆಡಿಯಾಗುತ್ತಾರೆ. ಹೋಗಿ ಬರುತ್ತೇನೆ ಅಮ್ಮ ಎಂದು ಕೃಷ್ಣಕುಮಾರ್ ಅವರು ಅರುಂಧತಿ ಅವರೊಂದಿಗೆ ಹೇಳಿ ಹೋಗುತ್ತಿದ್ದರೆ, ಕನಿಷ್ಠ ಪಕ್ಕದಲ್ಲಿರುವ ಹೆಂಡತಿಗೆ ಒಂದು ಮಾತು ಕೂಡ ಹೇಳಲಿಲ್ಲ. ಆದರೆ ತಾಯಿಗೆ ಮಾತ್ರ ಎಲ್ಲ ವಿಷಯಗಳನ್ನು ಹೇಳುತ್ತಾರೆ ಎಂದು ಮನಸ್ಸಿನಲ್ಲೇ ಗೊಣಗಿಕೊಳ್ಳುತ್ತಾಳೆ ಶಾಂಭವಿ. ಅಷ್ಟರಲ್ಲಿ ಬ್ಯಾಗ್ನೊಂದಿಗೆ ಕೆಳಗೆ ಬಂದ ಕಲ್ಪ, ಬಾಯ್ ಗ್ರಾನಿ, ಬಾಯತ್ತಿಗೆ, ತಿಂಡಿ ಮಾತ್ರ ಸೂಪರ್ ಅತ್ತಿಗೆ, ಇಷ್ಟು ಟೇಸ್ಟಿ ತಿಂಡಿ ನಾನಿಲ್ಲಿಯವರೆಗೂ ತಿಂದಿಲ್ಲ, ಥ್ಯಾಂಕ್ ಯು ಎಂದು ಗಾನವಿಯ ಕೆನ್ನೆಗೆ ಮುತ್ತು ಕೊಡಲು, ಆದಿ ರಾತ್ರಿ ಹೊಡೆದ ಏಟಿನಿಂದ ಅಸಲೇ ಸ್ವಲ್ಪ ಊದಿಕೊಂಡಿದ್ದ ಕೆನ್ನೆ ಕಲ್ಪ ಕೊಟ್ಟ ಮುತ್ತಿಗೆ ನೋವಾಗಲು ಹಾ ಅನ್ನುತ್ತಾಳೆ. ಅದರಿಂದ ಏನಾಯಿತು ಅತ್ತಿಗೆ ಎಂದು ಕಲ್ಪ ಕಂಗಾಲಾಗಿ ಕೇಳುತ್ತಿದ್ದರೆ, ನೋವಿಗೆ ಒಂದು ಕಡೆ ಬರುತ್ತಿರುವ ಕಣ್ಣೀರನ್ನು ತಡೆದುಕೊಳ್ಳುತ್ತಾ, ಏನಿಲ್ಲ ಕಲ್ಪ ಎಂದು ಅವಳು ಕೂಡ ಕಲ್ಪಗೆ ಬಾಯ್ ಹೇಳಲು, ಕಲ್ಪ ಇನ್ನು ಕಾಲೇಜಿಗೆ ಹೊರಟು ಹೋಗುತ್ತಾಳೆ. ಗಂಡನೇ ಅಂದುಕೊಂಡರೆ ನನ್ನ ಮಗಳು ಕೂಡ ಕಡಿಮೆ ಏನಲ್ಲ. ನಿನ್ನೆ ಮೊನ್ನೆ ಬಂದ ಆ ಹುಡುಗಿಗೆ ಬಾಯ್ ಹೇಳುತ್ತಾಳೆ. ಆದರೆ ಕನಿಷ್ಠ ನನಗೆ ಮಾತ್ರ ಹೇಳುವುದಿಲ್ಲ. ಎತ್ತ ತಾಯಿ ಎಂದು ಕೂಡ ನನ್ನನ್ನು ಗಮನಿಸುವುದಿಲ್ಲ. ಇದೆಲ್ಲ ನನ್ನ ಅತ್ತೆಯ ಮುದ್ದು ಮಾಡುವಿಕೆಯಿಂದಲೇ ಅಂದುಕೊಳ್ಳುತ್ತಾ ಅರುಂಧತಿ ಅವರ ಕಡೆ ನೋಡಲು, ಸೊಸೆಯ ನೋಟಕ್ಕೆ ಅರ್ಥ ತಿಳಿದ ಅರುಂಧತಿ ಅವರು, ಒಬ್ಬರು ನಮ್ಮೊಂದಿಗೆ ಚೆನ್ನಾಗಿರಬೇಕೆಂದರೆ ನಾವು ಕೂಡ ಹಾಗೆಯೇ ಇರಬೇಕು ಅಷ್ಟೇ ಹೊರತು ಮನಸ್ಸಿನಲ್ಲಿ ಕುತಂತ್ರಗಳನ್ನು ಇಟ್ಟುಕೊಂಡು ನನಗೆ ಗೌರವ ಕೊಡಲಿಲ್ಲ ಎಂದು ಅಂದುಕೊಳ್ಳಬಾರದು ಸೀತಮ್ಮ ಎಂದು ಕರೆಯುತ್ತಾರೆ. ಸೀತಮ್ಮ ಅವರು ಆ ಮಾತು ತನ್ನೊಂದಿಗೆ ಏಕೆ ಹೇಳಿದರೋ ಅರ್ಥವಾಗದೆ ಸೀತಮ್ಮ ತಲೆ ಕೆರೆದುಕೊಳ್ಳುತ್ತಿದ್ದರೆ, ಅತ್ತೆಯವರು ಹೇಳುತ್ತಿರುವುದು ಅಲ್ಲಿದ್ದ ಯಾರಿಗೂ ಅರ್ಥವಾಗದಿದ್ದರೂ ತನ್ನನ್ನು ಉದ್ದೇಶಿಸಿಯೇ ಆ ಮಾತು ಹೇಳಿದ್ದಾರೆ ಎಂದು ಶಾಂಭವಿಗೆ ಮಾತ್ರ ಅರ್ಥವಾಗುತ್ತದೆ. ಛೆ, ಮನಸ್ಸಿನಲ್ಲಿ ಕೂಡ ನಾನು ಯಾರನ್ನೂ ಒಂದು ಮಾತು ಕೂಡ ಅಂದುಕೊಳ್ಳಲಾಗುತ್ತಿಲ್ಲ ಎಂದು ತಿಂಡಿ ಮುಗಿಸಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ಎಲ್ಲರೂ ಅವರವರ ಕೆಲಸಗಳಿಗೆ ಹೋದ ನಂತರ, ಗಾನವಿ ನೀನು ಕೂಡ ತಿಂಡಿ ತಿನ್ನು ಎಂದು ಅರುಂಧತಿ ಅವರು ಹೇಳಲು, ನಾನು ಆಮೇಲೆ ತಿನ್ನುತ್ತೇನೆ ಅಜ್ಜಿ ಎನ್ನುತ್ತಿರುವ ಗಾನವಿಯೊಂದಿಗೆ, ಇಲ್ಲ ಆಮೇಲೆ ಅಲ್ಲ ಈಗಲೇ ತಿನ್ನು ಎಂದು ಬಲವಂತವಾಗಿ ಕೂರಿಸಿ, ಸೀತಮ್ಮ ಗಾನವಿಗೆ ತಿಂಡಿ ಹಾಕು ಎನ್ನಲು, ಇನ್ನೂ ತಪ್ಪದೆ ಸೀತಮ್ಮ ಹಾಕಿದ ತಿಂಡಿ ತಿನ್ನುತ್ತಿರುವಾಗ ಕೆನ್ನೆ ನೋವಾಗುತ್ತಿದ್ದರೆ ತಿನ್ನಲಾಗದೆ, ಏನೋ ಸ್ವಲ್ಪ ತಿಂದು ಇನ್ನು ಸಾಕು ಎಂದು ಕೈ ತೊಳೆದುಕೊಳ್ಳುತ್ತಾಳೆ. ಅಲ್ಲಿಂದ ಮೇಲಕ್ಕೆ ಹೋದ ಗಾನವಿಗೆ ರಾತ್ರಿಯೆಲ್ಲ ಅಳುತ್ತಾ ನಿದ್ದೆ ಇಲ್ಲದಿರುವುದರಿಂದ ಸೋಫಾದಲ್ಲಿ ಕುಳಿತ ಗಾನವಿಗೆ ಬಾಲ್ಕನಿಯಿಂದ ರೂಮಿಗೆ ಬರುತ್ತಿರುವ ತಂಪಾದ ಗಾಳಿಗೆ ತಿಳಿಯದಂತೆಯೇ ನಿದ್ದೆ ಬರುತ್ತದೆ. ಯಾವಾಗಲೋ 11:30ಕ್ಕೆ ಎಚ್ಚರವಾದ ಗಾನವಿ ಟೈಮ್ ನೋಡಲು ತಕ್ಷಣ ಗಾಬರಿಯಾಗಿ ಹೇಳುತ್ತಾಳೆ, ಆದಿತ್ಯ ಇಂದಿನ ದಿನವೇ ನನ್ನ ಕೆಲಸಗಳೆಲ್ಲ ನೀನೇ ಮಾಡಬೇಕು ಎಂದು ಸ್ಟ್ರಿಕ್ಟ್ ಆಗಿ ಹೇಳಿದ್ದರಿಂದ
ಅವನಿಗಾಗಿ ಅಡುಗೆ ಮಾಡಬೇಕೆಂದು ನೆನಪಾಗಿ ಇನ್ನೂ ಮಂಪರು ಬಿಡದಿದ್ದರೂ ಒಂದು ಸಲ ಮುಖ ತೊಳೆದುಕೊಂಡು ಕೆಳಗೆ ಹೋಗುತ್ತಾಳೆ. ಕಿಚನ್ನಲ್ಲಿ ಇದ್ದ ಸೀತಮ್ಮ ಆಗಲೇ ಅಡುಗೆ ಮಾಡಲು ತಯಾರಿ ನಡೆಸುತ್ತಿದ್ದರೆ ಸೀತಮ್ಮನನ್ನು ತಡೆದು ಅವರಿಗಾಗಿ ನಾನು ಅಡುಗೆ ಮಾಡುತ್ತೇನೆ ಸೀತಮ್ಮ ಎನ್ನಲು ತಿಂಡಿ ಎಂದರೆ ಸರಿ ಅಂದೆ. ಅಡುಗೆ ಕೂಡ ಯಾಕಮ್ಮ, ನಾನು ಮಾಡುತ್ತೇನೆ ಅಲ್ವಾ ಎನ್ನಲು ಬೇಡ ಸೀತಮ್ಮ, ಅವರಿಗಾಗಿ ನಾನೇ ಅಡುಗೆ ಮಾಡುತ್ತೇನೆ ಎನ್ನುತ್ತಿರುವ ಗಾನವಿಯೊಂದಿಗೆ ಆದಿ ಮೇಲೆ ಪ್ರೀತಿಯಿಂದ ತಾನೇ ಮಾಡಬೇಕೆಂದು ಅಂದುಕೊಳ್ಳುತ್ತಿದ್ದಾಳೆ ಎಂದು ಮುಸಿ ಮುಸಿ ನಗುತ್ತಾ ಸರಿಯಮ್ಮ, ಯಜಮಾನರಿಗೆ ನೀವೇ ಅಡುಗೆ ಮಾಡಿಕೊಳ್ಳಿ ಎನ್ನಲು ತನಗೇನೇನು ಬೇಕೋ ಅವೆಲ್ಲವನ್ನ ಸೀತಮ್ಮ ತೆಗೆದುಕೊಳ್ಳುತ್ತಾಳೆ. ಚಕಚಕ ಅಂತ ಕೆಲಸ ಮಾಡುತ್ತಿರುವ ಗಾನವಿಯ ಕೆಲಸದ ರೀತಿಯನ್ನು ನೋಡಿ ಮೆಚ್ಚಿಕೊಳ್ಳದೆ ಇರಲಾಗುವುದಿಲ್ಲ ಸೀತಮ್ಮನಿಗೆ. ಅಡುಗೆಯೆಲ್ಲ ಅರ್ಧ ಗಂಟೆಯಲ್ಲಿ ಮುಗಿಸಿ ಅವರು ಊಟಕ್ಕೆ ಯಾವಾಗ ಬರುತ್ತಾರೆ ಸೀತಮ್ಮ ಎಂದು ಕೇಳುತ್ತಿದ್ದರೆ ಯಜಮಾನರು ಮನೆಗೆ ಬರುವುದಿಲ್ಲ, ಡ್ರೈವರ್ ಕ್ಯಾರಿಯರ್ ತೆಗೆದುಕೊಂಡು ಹೋಗುತ್ತಾನೆ ಎನ್ನಲು ಸರಿ ಎಂದು ತಾನು ಮಾಡಿದವುಗಳನ್ನು ಕ್ಯಾರಿಯರ್ ಬಾಕ್ಸ್ಗಳಲ್ಲಿ ಹಾಕುತ್ತಾಳೆ. ನಂತರ ಡ್ರೈವರ್ ಬಂದು ಲಂಚ್ ಕ್ಯಾರಿಯರ್ ಆದಿ ಅವರ ಆಫೀಸ್ಗೆ ತೆಗೆದುಕೊಂಡು ಹೋಗುತ್ತಾನೆ. ಕೆಳಗೆ ಬಂದಾಗಿನಿಂದ ಗಾನವಿಯನ್ನೇ ಗಮನಿಸುತ್ತಿರುವ ಅರುಂಧತಿ ಅವರು ಅವಳನ್ನ ಕೋಣೆಗೆ ಕರೆದು ಊದಿಕೊಂಡಿರುವ ಅವಳ ಕೆನ್ನೆಯ ಮೇಲೆ ಕೈಯಿಟ್ಟು ಮೆಲ್ಲಗೆ ಸವರಿ ಏನಾಯಿತು ಗಾನವಿ, ಏಕೆ ಹಾಗೆ ಇದ್ದೀಯಾ, ಆದಿ ನಿನ್ನೊಂದಿಗೆ ಏನಾದರೂ ಜಗಳವಾಡಿದನಾ ಎಂದು ಲಾಲನೆಯಿಂದ ಕೇಳುತ್ತಾ ಏಕೆ ಹಾಗೆ ಇದ್ದೀಯಾ, ಬೆಳಿಗ್ಗೆಯಿಂದ ನೋಡುತ್ತಿದ್ದೇನೆ, ಅಸಲು ನಿನ್ನ ಮುಖದಲ್ಲಿ ನಗುವೇ ಇಲ್ಲ, ಏನು ನಡೆಯಿತು ನನ್ನೊಂದಿಗೆ ಹೇಳು, ನಾನು ಆದಿ ಜೊತೆ ಮಾತನಾಡುತ್ತೇನೆ ಎನ್ನಲು ನಮ್ಮ ಗ್ರಾನಿಗೆ ನಮ್ಮ ಮಧ್ಯ ಏನು ನಡೆದಿದೆಯೋ ತಿಳಿಯಬಾರದು ಎಂದು ಗಟ್ಟಿಯಾಗಿ ಹೇಳಿದ ಆದಿ ಮಾತು ನೆನಪಾಗಿ ನಮ್ಮ ಗ್ರಾನಿಗೆ ಏನಾದರೂ ನಮ್ಮ ಬಗ್ಗೆ ಹೇಳಲು ನೋಡಿದರೆ ನನ್ನಲ್ಲಿರುವ ರಾಕ್ಷಸನನ್ನು ನೋಡುತ್ತೀಯಾ ಎಂದು ಆದಿ ಹೇಳಿದ ಮಾತು ನೆನಪಾಗಿ ರಾತ್ರಿ ಆದಿಯ ವರ್ತನೆ ನೆನಪಾಗಿ ಮೈಯಲ್ಲಿ ನಡುಕ ಹುಟ್ಟಲು ಭಯದಿಂದ ಬಿಗಿದುಕೊಂಡು ಏನಿಲ್ಲ ಅಜ್ಜಿ, ನಮ್ಮ ಮಧ್ಯೆ ಎಲ್ಲ ಚೆನ್ನಾಗಿಯೇ ಇದೆ ಎಂದು ಹೇಳುತ್ತಾಳೆ ಗಾನವಿ. ಈ ಕಥೆ ಇನ್ನು ಮುಂದುವರಿಯುತ್ತದೆ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.